ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಾವು ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ ವೈಪಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಬೊಜ್ಜು ವಿಷಯವಾಗಿ ನಾವು ಇದೀಗ ಹೇಳಿದಂಗೆ ಬಹಳನೇ ಸಮಸ್ಯೆ ಇದೆ ನಿಜ. ಆದರೆ ಈ ಡಯಾಬಿಟಿಸ್ ಮತ್ತು ಬೊಜ್ಜು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಬೇಕಾಗಿದೆ. ಈಗ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ. ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ವಿವಿಧ ಸರ್ವೇಸ್ಗಳ ಪ್ರಕಾರ ಅರ್ಬನ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮ್ಮ ಹಳೆಯ ಸಂಪ್ರದಾಯದ ಆಹಾರ ಹಾಗೂ ಜೀವನ ಶೈಲಿಯ ಬದಲಾವಣೆಗಳಿಂದ ಮಧುಮೇಹ, ರಕ್ತದ ಒತ್ತಡ ಮತ್ತು ಹೃದಯ ರೋಗಗಳು ಕೂಡ ಹೆಚ್ಚುತ್ತಿವೆ. ಈಗ ತಾವು ಹೇಳಿದ್ರಿ ಗ್ರಾಮೀಣ ಭಾಗದಲ್ಲಿ ಕೂಡ ಬೊಜ್ಜು ಸಮಸ್ಯೆ ಇದೆ ಅಂತ ಹೇಳಿ. ಅದು ಹೇಗೆ ಮೇಡಮ್? ಗ್ರಾಮೀಣ ಭಾಗದಲ್ಲಿ ಒಬೆಸಿಟಿ ಅಥವಾ ಈ ಬೊಜ್ಜು ಆಗಲಿ ಮತ್ತು ಡಯಾಬಿಟಿಸ್ ಇಂಥವೆಲ್ಲ ಬರಲಿಕ್ಕೆ ಏನು ಕಾರಣ ಅನಿಸುತ್ತೆ ತಮಗೆ? ಯಾಕೆಂತಂದ್ರೆ ಇವಾಗ ಬರೀ ವ್ಯಾಯಾಮ ಒಂದೇ ಅಲ್ಲ, ಹಲವಾರು ಕಾರಣಗಳಿರ್ಬೋದು. ಲೈಕ್ ಇವಾಗ ನಮಗೆಲ್ಲ ಸಿಗ್ತಾ ಇರೋಂಥ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಇವಾಗ ಚಿಪ್ಸೇ ತಗೊಳ್ಳಿ, ನಿಮಗೆ 5 ರೂಪಾಯಿಗೆ ಅಥವಾ 10 ರೂಪಾಯಿಗೂ ಕೂಡ ಚಿಪ್ಸ್ ಸಿಗುತ್ತೆ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಒಂದೇ ಕಾರಣಗಳಲ್ಲ, ಹಲವಾರು ಕಾರಣಗಳು ಇರ್ಬೋದು. ಆ ತರ ಕಾಲಗಳಲ್ಲಿ ಏನಾಗಿತ್ತು ಅಂತ ಅಂದ್ರೆ ಫೆಮೈನ್ ಇತ್ತು. ಫೆಮೈನ್ ಅಂತ ಅಂದ್ರೆ ಆಹಾರದ ಕೊರತೆ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡ್ಯಾಪ್ಟ್ ಆಗಿತ್ತು. ಅಂದ್ರೆ ಏನೇನು ಬೊಜ್ಜು ಅಂದ್ರೆ ಏನೇನು ಆಹಾರದಲ್ಲಿ ಫ್ಯಾಟ್ ಸಿಕ್ತಿತ್ತು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇತ್ತು. ಬಟ್ ಇವಾಗ್ಲೂ ಕೂಡ ಅದೇ ತರ ಜೀನ್ಸ್ಗಳು ನಮ್ಮ ದೇಹದಲ್ಲಿದೆ. ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ. ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂಥದ್ದು ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂಥೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ಥರ ನಡೀತಾ ಇದೆ. ಮತ್ತು ಎಲ್ಲವೂ ಕೂಡ ಬೇರೆ ಇವತ್ತೇನು ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಅದನ್ನೆಲ್ಲವನ್ನೂ ತಿಂತಾ ಇದ್ದಾರೆ. ಮತ್ತೆ ತಾವು ಹೇಳಿದಂಗೆ ಎಕ್ಸರ್ಸೈಸ್ ಕೊರತೆ ಕೂಡ ಇದೆ. ಮತ್ತೆ ಹಣ ಓಡಾಡ್ತಾ ಇದೆ. ಎಲ್ಲ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ? ಏನಂತ ಅಂದರೆ ಇದು ನಾವೇನು ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದರೆ 2 ಕಾರಣಗಳಿದೆ. ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲೇ. ಸೊ ಜೀನ್ಸ್ಗಳ ಜೊತೆ ಆಹಾರ ಪದ್ಧತಿ ಕೂಡ ಚೇಂಜ್ ಆದಾಗ ಈ ಥರ ಬೊಜ್ಜುತನ ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಇವಾಗ ಏನಾಗಿದೆ ಅಂತ ಅಂದರೆ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗಿದೆ ಮಕ್ಕಳಲ್ಲಿ. ಸೊ ಜಾಸ್ತಿ ಟಿವಿ ನೋಡೋದು, ಮೊಬೈಲ್ ನೋಡೋದು, ಸೈಕಲ್ ಹೊಡೆಯೋದು, ಬೇರೆ ಮಕ್ಕಳ ಜೊತೆ ಆಟ ಆಡೋದು ಅವೆಲ್ಲ ಕಮ್ಮಿ ಆಗಿರೋದ್ರಿಂದನೂ ಕೂಡ ಈ ಓವರ್ವೇಟ್ ಅಂಡ್ ಒಬೆಸಿಟಿ ಕೂಡ ಕಂಡು ಬರ್ತಾ ಇದೆ. ಇವತ್ತು ಮೊಬೈಲ್ ಇರಲಾರ್ದ ಜಾಗವೇ ಇಲ್ಲ. ಆದ್ರೆ ಮಕ್ಕಳಿಗೆ ಏನಾದರೂ ಬೇರೆ ಸಮಸ್ಯೆ ಬರುತ್ತಂತೀರಾ? ಈಗ ಬೊಜ್ಜಿನಿಂದ ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದರೂ ಸಮಸ್ಯೆಗಳು? ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು. ಇನ್ನೊಂದು ಡಿಸ್ಲಿಪಿಡೇಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕು ಕೂಡ ಈವನ್ 20 years 30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ. ಬಟ್ ಇವಾಗ 20 years 30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಇದು ಅಲ್ಲದೆ ಕಿಡ್ನಿನಲ್ಲೂ ಕೂಡ ಒಬೆಸಿಟಿಯಿಂದ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಫ್ಯಾಟಿ ಲಿವರು ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ ರಿಸರ್ಚ್ ಪ್ರಕಾರ. ಈಗ ಈ ಕೌಟುಂಬಿಕವಾಗಿ ಇಡಿಯಾಗಿ ಎಲ್ಲರಿಗೂ ಕೂಡ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ನಾನು ಹೇಳಿದ್ನಲ್ಲ ಆಲ್ರೆಡಿ, ಜೀನ್ಸ್ ಇಂದನೂ ಕೂಡ ಪ್ಲಸ್ ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳಿಂದ ಇದರಿಂದನೂ ಕೂಡ ಲೈಕ್ ಒಂದು ಫೇಮಸ್ ಸೇಯಿಂಗ್ ಇದೆ, ಒಬೆಸಿಟಿ ರನ್ಸ್ ಇನ್ ಫ್ಯಾಮಿಲೀಸ್ ಬಿಕಾಸ್ ನೋಬಡಿ ಇನ್ ದ ಫ್ಯಾಮಿಲಿ ರನ್ಸ್ ಅಂತ. ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ, ತುಂಬಾ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್. ಆ ಥರ ಈಗ ಉದಾಹರಣೆ ಜೀನ್ಸಿಂದನೇ ಅವಾಗ ತಾತ ಮುತ್ತಾತರಿಗೆ ಇದ್ದಂತಹ ಸಮಸ್ಯೆ ಇವ್ರಿಗೆ ಬಂದಿರ್ಬೋದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀರಲ್ಲ. ಈಗ ಡಯಾಬಿಟಿಸ್ ಆಗಿರ್ಬೋದು, ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರು ಏನಾರು ಇತ್ತ ಅಂತ ತಾವು ಕೇಳ್ತೀರಿ. ಹೌದು. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ? ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡ್ಯಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನು ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದನ್ನ ನಾವೆಲ್ಲ ಅದನ್ನು ಎಕ್ಟಾಪಿಕ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಅಂದರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಲೈಕ್ ಲಿವರಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋಂಥ ಜಾಗದಲ್ಲಿ ಅಲ್ಲೆಲ್ಲ ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ಕೆ ಶುರುವಾಗುತ್ತೆ. ಸೊ ಈ ಎಕ್ಟಾಪಿಕ್ ಫ್ಯಾಟ್ನ ನಾವು ಇನ್ಫ್ಲಮೇಷನ್ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡೋಕ್ಕಾಗಲ್ಲ. ಅದರಿಂದನೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ. ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ ಹೇಳೋದು. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ. ಅದನ್ನು ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲಿಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನು ಕಡಿಮೆ ಮಾಡ್ಬೋದಾ? ಇಡೀ ಮನೆಯಲ್ಲಿ ಯಾರಿಗೋ ಏನೋ ಇತ್ತು ಅಂತಂದರೆ ಅದನ್ನು ತಮಗೆ ಬಂದಾಗ ಅಥವಾ ಬರೋಕ್ಕಿಂತ ಮುಂಚೆನೆ ತಡೆಗಟ್ಟಲಿಕ್ಕೆ ಅವರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ದಾಟಬಹುದಾ ಜೀನ್ಸಿಂದ? ಡೆಫಿನೆಟ್ಲಿ ಅಂದರೆ ಕಂಪ್ಲೀಟ್ಲಿ ದಾಟ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಡಯೆಟ್ಟು ಕರೆಕ್ಟಾಗಿರೋ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನು ಎಷ್ಟೋ ಮಟ್ಟಿಗೆ ತಡಿಬೋದು. ಈಗ ಎಲ್ಲರೂ ಹೇಳೋದು ಏನಂದರೆ ಈ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನು ಹೊರತಾಗಿ ಈ ಅಡೋಲಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಯುವಕರು ಆಗಲಿ ಹದಿಹರೆಯದ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ. ಹೌದು. ಅವರು ಹಿಂಗೆ ತಿಂತಾನೆ ಜಾಸ್ತಿ ಈ ಥರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ ಅನ್ನೋದು 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ. ಅದೇ ಏನಂತ ಅಂದರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ಥರ ಫಾಸ್ಟ್ ಫುಡ್ಡು, ಜಂಕ್ ಫುಡ್ ಎಲ್ಲ ತಿಂದಾಗ ಅದು ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ನೋ ಅಥವಾ ಕೊಕೇನ್ ಆ ಥರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ಥರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ಸು ಕೂಡ ಲೈಟ್ ಅಪ್ ಆಗುತ್ತೆ. ನಂತರ ಇದು ಮೆದುಳು ಇದಕ್ಕೆ ಒಂಥರ ಅಳವಡಿಸ್ಕೊಂಡು ಮತ್ತೆ ಮತ್ತೆ ಅದನ್ನೇ ಕೂಡ ಬಯಸ್ತಾ ಇರುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ. ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ನಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನು ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ನಬೇಕು ಅಂತ ಮಾತಾಡ್ತೀವಿ ನಾವು, ಆದರೆ ಇದು ನಿಂತ್ಕೊಂಡು ತಿನ್ನೋದು ಅದರಿಂದನೂ ಸ್ವಲ್ಪ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ ನಾವು. ಏನೇ ತಿಂದ್ರು ಕೂಡ ನಿಧಾನವಾಗಿ ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನೂ ಕೂಡ ಇದು ಈ ಪ್ರಮಾಣ ಹೆಚ್ಚುತ್ತೆ. ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸು ಅಥವಾ ಈ ರೀತಿ ಹೊರಗಡೆ ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ? ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರೂ ಇವನು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ಥರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ಥರ ತೊಂದರೆ ಬಂದಿದೆ ಅಂತ ತುಂಬ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಸೊ ನಾವು ಯಾವಾಗಲಾರು ಪೇಷಂಟ್ ಜೊತೆ ಮಾತಾಡ್ಬೇಕಾದ್ರೂ ಕೂಡ ನಾವು ನೀವು ತುಂಬ ದಪ್ಪ ಇದ್ದೀರಾ, ನಿಮ್ಮ ವೆಯ್ಟ್ ಬಗ್ಗೆ ಮಾತಾಡ್ಬೋದಾ ಅಂತ ಕೇಳೇ ಮಾತಾಡಬೇಕು. ಈ ರೀತಿ ಸಮಸ್ಯೆ ಆಗಿದೆ ಅಂದರೆ ಅಲ್ಲಿ ಕೂಡ ವೈದ್ಯರು ರೋಗಿಯನ್ನ ತಪಾಸಣೆ ಮಾಡ್ಬೇಕಂತಂದಾಗ ಒಪ್ಪಿಗೆ ತಗೊಂಡು ಕೇಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವರದ್ದು ಮಾನಸಿಕ ಸ್ಥಿತಿಗತಿಗಳು ಸ್ವಲ್ಪ ವಿಭಿನ್ನವಾಗಿರ್ಬೋದು. ಈ ಬೇರೆ ಕಾರಣಗಳಿಂದ ಅವರು ತಮ್ಮ ಒಂದು ಸ್ಥಿಮಿತವನ್ನು ಕಳ್ಕೊಂಡಿರೋ ಸಾಧ್ಯತೆಗಳು ಇರುತ್ತೆ. ಡಿಪ್ರೆಷನ್. ಈಗ ಈ ರೀತಿಯಾದಂತಹ ಕೆಲವು ಫ್ಯಾಟ್ ಆಗಲಿ ಅಥವಾ ಕೊಲೆಸ್ಟ್ರಾಲ್ ಆಗಲಿ ಬೇರೆ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ, ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಇದನ್ನು ಕರಗಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಆಮೇಲೆ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ ಅಂತೇಳಿ ಭಯ ಪಟ್ಕೊಳ್ಬಾರ್ದು ಅಂತಲೂ ಕೂಡ ಕೆಲವು ಸಲ ನೀವು ಹೇಳ್ತೀರಿ. ಹೌದು, ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಸಾಮರ್ಥ್ಯ ಕೂಡ ಬೆಳೆಸ್ಕೋಬೇಕು.
ಏನ್ ತಿನ್ಬೇಕು ಅದನ್ನ ತಿನ್ನಲ್ಲ, ತರಕಾರಿ ತಿನ್ನಂಗಿಲ್ಲ, ಹಣ್ಣು ತಿನ್ನಂಗಿಲ್ಲ, ಆಮೇಲೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ಬಯಸೋದು. ಯಾಕೆಂತಂದ್ರೆ ಇವಾಗೆಲ್ಲ ಪ್ರೋಸೆಸ್ಡ್ ಫುಡ್ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಫ್ರೂಟ್ಸ್, ಹೆಲ್ದಿ ವೆಜಿಟೇಬಲ್ಸ್ ಅವೆಲ್ಲ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಗ್ತಾ ಇದೆ. ಸೊ ಹಂಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಮ್ಮಿ ರೇಟಿಂದ ಫುಡ್ ನ ಕೂಡ ಬಯಸ್ತಾ ಇದ್ದಾರೆ. ಸೊ ಅಕಸ್ಮಾತ್ ಏನಾದ್ರು GST ಇವಾಗ ಹೇಗೆ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ GST ಈ ತರ ಫುಡ್ಗಳಿಗೆ ಜಾಸ್ತಿ ಮಾಡಿ ಆರೋಗ್ಯವಂತ ಫುಡ್ಗಳಿಗೆ ಕಮ್ಮಿ ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನ ನಾವು ತಡೆಗಟ್ಟಬಹುದು ಅಂತ. ಹೀಗೆ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಮದ್ಯವ್ಯಸನಿಗಳಿಗೆ ಅದರದ ರೇಟ್ಗಳು ತುಂಬಾ ಜಾಸ್ತಿ ಟ್ಯಾಕ್ಸ್ ಹಾಕೋದ್ರಿಂದ ಅದರಿಂದ ದೂರ ಇರಲಿ ಅಂತೇಳಿ ಒಂದು ಉದ್ದೇಶ ಇರುತ್ತೆ. ಆದ್ರೆ ಮನುಷ್ಯನ ಒಂದು ಗೀಳು ಹೇಗಿರುತ್ತೆ ಅಂದ್ರೆ, ಏನೇ ಆಗಲಿ ವಾಟ್ ಎವರ್ ಮೇ ಬಿ ದಿ ಪ್ರೈಸ್, ಅದನ್ನ ನಾವು ತಗೊಳ್ಬೇಕು ಅಂತೇಳಿ ಅದಕ್ಕೆ ಒಗ್ಬಿಟ್ಟಿರ್ತಾರೆ. ಹೇಗೆ ಇದನ್ನ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗತ್ತೆ? ಆಹಾರದ ಪದ್ಧತಿಯಲ್ಲಿ ಬದಲಾವಣೆ ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ಗಳು ಕೂಡ ಇದಕ್ಕೆ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಜೀರ್ಣಕ್ರಿಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿ ಅಲ್ದೇನೆ ಡಯಾಬಿಟೀಸಿಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೊಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ. ಈಗ ಮೇಡಮ್, ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀರಾ, ಆಮೇಲೆ ತುಂಬ ಒಬೆಸಿಟಿಗಳನ್ನು ಅದನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತೀರಾ. ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೇ ಕಾಣಿಸಿರ್ಬೋದು, ಅದನ್ನು ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚೆಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡ್ಬೋದಾ? ಡಯಾಬಿಟಿಸ್ ಬೇರೆ ಇದು ಬೇರೆ ಅಂತ ಹೇಳಿ ಮಾಡೋಕ್ಕೆ ಸಾಧ್ಯವಾ ಅಂತ? ಸೊ ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೇಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನು ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ, ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಪ್ಯಾನ್ಕ್ರಿಯಸ್ ಅಲ್ಲಿ ಫ್ಯಾಟ್ ಕಮ್ಮಿ ಆದಾಗ ಇನ್ಸುಲಿನ್ ಉತ್ಪತ್ತಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಇನ್ಸುಲಿನ್ ಉತ್ಪತ್ತಿ ಇಂಪ್ರೂವ್ ಆದಾಗ ಡಯಾಬಿಟೀಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ. ಸೊ ಆಮೇಲೆ ಇನ್ಸುಲಿನ್ ಅಂದ್ರೆ ಬೇರೆ ತರ ಮೆಡಿಸಿನ್ಸು ಕೂಡ ಚೆನ್ನಾಗಿ ಕೆಲಸ ಮಾಡ್ಬೋದು ಲಿವರ್ ಅಲ್ಲಿ ಫ್ಯಾಟ್ ಕಮ್ಮಿ ಮಾಡಿದಾಗ. ಸೊ ಹಾಗಾಗಿ ಮಧುಮೇಹ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಈಗ ಈ ಜಿಮ್ಗಳಿಗೆ ಹೋಗ್ತಾರೆ, ಸಾಕಷ್ಟು ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೇ ಮಾತಾಡ್ತೀವಿ ನಾವು. ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ? ಸೊ ಏನಂತ ಅಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಅಂತೀವಿ. ಅಟ್ಲೀಸ್ಟ್ ಪರ್ ಡೇ 45 to 60 ಮಿನಿಟ್ಸ್ ಮಾಡಿದ್ರೆ ಒಳ್ಳೇದು. ಇದಲ್ದೇನೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದ್ರೆ ವೇಟ್ಸ್ ಪ್ಲಸ್ ಅಲಾಂಗ್ ವಿತ್ ದಟ್ ಪುಷ್ ಅಪ್ಸ್, ಪುಲ್ ಅಪ್ಸ್, ಪ್ಲಸ್ BBMP ಪಾರ್ಕ್ಸ್ ಎಲ್ಲ ಇರುತ್ತಲ್ಲ, ಆ ತರ ಇನ್ಸ್ಟ್ರೂಮೆಂಟ್ಸ್ ನ ಕೂಡ ಯೂಸ್ ಮಾಡಿ ಮಾಡಂತ ವ್ಯಾಯಾಮಗಳು ಕೂಡ ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಮಾಡಕ್ಕೆ ನಾವು ಹೇಳ್ತೀವಿ. ಸೊ ಒಂದು ನಾನು ಹೇಳಿದ್ನಲ್ಲ ಲೈಕ್ ವಿಗರಸ್ ಇಂಟೆನ್ಸಿಟಿ, ಅವೆಲ್ಲ ಏರೋಬಿಕ್ ಎಕ್ಸರ್ಸೈಸಸ್. ಏರೋಬಿಕ್ ಎಕ್ಸರ್ಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸರ್ಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದನೇ ದೂರ ಇರ್ಬೋದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರ್ಬೋದು ಅಂತ ಹೇಳಿ ಜನನು ಕೂಡ. ಫಸ್ಟ್ ಆಫ್ ಆಲ್ ಒಬೆಸಿಟಿ ಇದ್ದಾಗ ನಾವು ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನಾವು ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರು, ಫ್ಯಾಟಿ ಲಿವರು, ಕೊಲೆಸ್ಟ್ರಾಲು, BP ಇದೆಯಾ ಇಲ್ವಾ, ಇವೆಲ್ಲ ನಾವು ನೋಡೋದು ತುಂಬಾ ಮುಖ್ಯ. ಇದು ಇಲ್ಲ ಅಂತ ಅಂದ್ರೆ ಒಳ್ಳೇದೇನೆ ಪೇಷಂಟಿಗೆ ನಾವು ಹೇಳ್ಬೋದು ಲೈಕ್ ವೇಟ್ ಕಮ್ಮಿ ಮಾಡ್ಕೊಂಡ್ರೆ ಈ ಮುಂದೆ ಈ ತರ ಆಗ ಸಮಸ್ಯೆನ ನಾವು ಕಮ್ಮಿ ಮಾಡ್ಬೋದು ಅಂತ. ಬಟ್ ಮುಂದೆ ಈ ತರ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಅದ್ರ ಅಡ್ವೈಸ್ ನ ಮಾಡ್ಬೇಕಾಗುತ್ತೆ. ಈಗ ಮೇಡಮ್, ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
ಒಬೆಸಿಟಿಯಿಂದನೇ ಡಯಾಬಿಟೀಸ್ ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡುತ್ತಾ, ಹಂಗೆ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ? ಲೈಕ್ ಒಬೆಸಿಟಿಯಿಂದ ಡಯಾಬಿಟೀಸ್ ಆಗ್ಬೋದು, ಆದರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ. ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೆಯ್ಟ್ ಲಾಸ್ ಆಗುತ್ತೆ. ಡಯಾಬಿಟೀಸ್ ಇಂದ ಒಬೆಸಿಟಿ ಬರಲ್ಲ, ಬಟ್ ಒಬೆಸಿಟಿಯಿಂದ ಯೂಶಲಿ ಡಯಾಬಿಟೀಸ್ ಆಗುತ್ತೆ. ಈಗ ಎಕ್ಸರ್ಸೈಸ್ ಮಾಡಬೇಕು, ತುಂಬ ವ್ಯಾಯಾಮ ಮಾಡಬೇಕು, ಒಳ್ಳೆಯ ಕೆಲಸದಲ್ಲಿ ತೊಡಗಿರಬೇಕು, ಕೂತಿರಬಾರ್ದು, ಮತ್ತು ಕುಳಿತು ಮಾಡೋದ್ರಿಂದನೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಇತ್ಯಾದಿಗಳೆಲ್ಲ ಇವೆ. ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೇ ನಮಗೆ ಸಾಕು, ಇದರೊಳಗನೆ ಮಾಡೋಕ್ಕೆ ಸಾಧ್ಯ, ನಮಗೆ ಎಕ್ಸರ್ಸೈಜಿಗೆ ಸಪ್ರೇಟಾಗಿ ಸಮಯ ನಿಗದಿ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಹೇಗೆ ದಿನನಿತ್ಯ ತನ್ನ ಕೆಲಸ ಕಾರ್ಯಗಳ ಜೊತೆಗೆ ಡಯಾಬಿಟಿಸ್ ಆಗಲಿ ಬೊಜ್ಜು ಆಗಲಿ ಎರಡನ್ನೂ ಮ್ಯಾನೇಜ್ ಮಾಡ್ಬೋದು? ಸೊ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಸ್ವಲ್ಪ ಇವಾಗ ಲೈಕ್ ಕ್ಯಾಬಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2 to 3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು. ಆಮೇಲೆ ಆಫೀಸ್ ಟೈಮಲ್ಲೇ ಲಂಚ್ ಬ್ರೇಕಲ್ಲಿ ಬೇಗ ಊಟ ಮಾಡಿಬಿಟ್ಟು ಇನ್ನೊಂದೇನು ಟೈಮ್ ಇರುತ್ತೋ ಆಫೀಸ್ ಅವರ್ಸಲ್ಲೇ ವಾಕ್ ಮಾಡೋದು. ಪ್ಲಸ್ ಆಫೀಸಲ್ಲೇ ಕೂತಾಗ, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ಲೀಸ್ಟ್ ಹಾಫ್ ಆನ್ ಅವರಿಗೆ ಒಂದ್ಸತಿ ಎದ್ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡಿಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಇವಾಗ ಲಿಫ್ಟ್ ತಗೊಳ್ಳೋ ಬದಲು ಸ್ಟೇರ್ ಕೇಸ್ ತಗೊಂಡ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗಿಗೆ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲಸ್ ಅಕಸ್ಮಾತ್ ಟಿವಿ ನೋಡ್ಬೇಕಾದ್ರೇನೆ ನಿಂತಲ್ಲೇ ಜಸ್ಟ್ ಕಾಲ್ನ ಮೇಲ್ ಮಾಡೋದು ಹೊಟ್ಟೆ ತನಕ ಮತ್ತೆ ಕೆಳಗಿಳಿಸೋದು, ಅದನ್ನೇ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಾಡಿದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಎಕ್ಸರ್ಸೈಸ್ಗಳು, ಇದು ಕರಗಿಬಿಡುತ್ತೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ಸರಿ ಇರುತ್ತೋ ಅಂತ ಅನ್ನೋದನ್ನು ನೋಡಲ್ಲ ನಾವು. ಮಾಡ್ತಿದ್ದಾರೆ ಅಂದರೆ ಅದು ನಾವು ಕೂಡ ಮಾಡೋಣ ಅಂತೇಳಿ ಸಾಮಾನ್ಯವಾಗಿ ಕೂತ್ಕೊಂಡು ನೋಡೋದೇ ಜಾಸ್ತಿ ಆಗ್ಬಿಡುತ್ತೆ. ಅದು ನಾಳೆ ಮಾಡೋಣ ಅಷ್ಟೊತ್ತಿಗೆ ಏನಾಯ್ತು ಅಂತ ನೆನಪಿರಲ್ಲ ಯಾರಿಗೂ ಕೂಡ. ಈ ಸೋಷಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾ ಕೊಡುಗೆ ಕೊಟ್ಟಿದೆ. ಇದರಿಂದ ನಾವು ಕೆಲವು ಸಲಹೆಗಳನ್ನು ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅದೇ ಜಮಾನ ಇವಾಗ ಅಲ್ವಾ, ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ಗಳನ್ನ ತಗೊಳಕ್ ಸಾಧ್ಯ? ಲೈಕ್ ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದ್ದಾರೆ ಆ ಹಿಂಟ್ಸ್ನ ನೋಡೋದು, ಅದು ತುಂಬ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೋ ಅವ್ರ ಹತ್ರ ಈ ಥರ ಸಲಹೆ ತಗೊಳ್ಳೋದು ಇನ್ನು ಮುಖ್ಯ. ಸೊ ಅದ್ರ ಜೊತೆ ಡೆಫಿನೆಟ್ಲಿ ಡಯಟ್ ವೈಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಎವರ್ ದೇ ಸೇ ಇಸ್ ಕರೆಕ್ಟ್, ಬಟ್ ಅದರ್ವೈಸ್ ಬೇರೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ನ ಅಡ್ವೈಸ್ ಮಾಡೋದು, ಅಥವಾ ಈ ಪರ್ಟಿಕ್ಯುಲರ್ ಜಿಮ್ಮಿಗೆ ಹೋಗಿ ಈ ಪರ್ಟಿಕ್ಯುಲರ್ ಇದೇ ಥರ ಎಕ್ಸಸೈಸ್ ಮಾಡಿ ಆ ಥರ ಎಲ್ಲ ಹೇಳೋದನ್ನ ನಾವು ಸ್ವಲ್ಪ ವಿತ್ ಅ ಪಿಂಚ್ ಆಫ್ ಸಾಲ್ಟ್ನ ತಗೊಬೇಕಾಗುತ್ತೆ. ಬಿಕಾಸ್ ಒಂದೊಂದು ಸತಿ ಅದು ಕರೆಕ್ಟಾಗಿ ಇಲ್ಲದೆ ಇರ್ಬೋದು. ಡಯಾಬಿಟಿಸ್ ಸ್ವಲ್ಪ ಜಾಸ್ತಿ ಇದ್ದವರಿಗೆ ಈ ಇಂಜೆಕ್ಷನ್ ಎಲ್ಲ ತಗೊಳ್ತಾರೆ. ಅದು ಅಂದರೆ ಪೂರ್ತಿ ದೊಡ್ಡ ಹಂತಕ್ಕೆ ಹೋಗಿದೆ, ಜಾಸ್ತಿ ಇದೆ, ತುಂಬ ಹೈ ಇದೆ ಅಂತೆಲ್ಲ ಮಾತಾಡ್ತೀವಿ ನಾವು. ಆ ಇಂಜೆಕ್ಷನ್ ತೊಗೊಳೋದು ಶುರು ಮಾಡಿದ್ಮೇಲೆ, ಹೇಗೆ ಟ್ಯಾಬ್ಲೆಟ್ ತೊಗೊಳೋದು ಶುರು ಮಾಡಿದ್ಮೇಲೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತೀವೋ, ಇಂಜೆಕ್ಷನ್ ತೊಗೊಳೋದು ಶುರು ಆದಮೇಲೆ ನಿಲ್ಸೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಹೇಗೆ ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ? ಸೊ ಯೂಶಲಿ ಇವಾಗ ನಾವು ಏನು ಹೇಳ್ತೀವಿ ಹೇಳಿ, ಡಯಾಬಿಟೀಸ್ ಇಸ್ ಅ ಕ್ರಾನಿಕ್ ಡಿಸೀಸ್. ಕ್ರಾನಿಕ್ ಡಿಸೀಸ್ ಅಂತ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕು. ಸೊ ಇವಾಗ BP ಕೂಡ ಅದೇ ಥರ ಟ್ರೀಟ್ಮೆಂಟ್ ತಗೊತಾನೆ ಇರಬೇಕು. ಒಬೆಸಿಟಿ ಕೂಡ ಅದೇ ಥರ ಕಾಯಿಲೆ. ಸೊ ಕಾಯಿಲೆ ಅನ್ನೋದಕ್ಕಿಂತ ಕ್ರಾನಿಕ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ತಗೊಂಡ ತನಕ ವೆಯ್ಟ್ ಕಮ್ಮಿ ಇರುತ್ತೆ. ಒಂದ್ಸತಿ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ಮೇಲೆ ವೆಯ್ಟ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಮತ್ತೆ ನಮ್ಮ ಡಯಟು ಲೈಫ್ ಸ್ಟೈಲ್ ಎಲ್ಲ ಮಾಡಿಫೈ ಮಾಡಿಕೊಂಡು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಈಗ ಬೇರೆ ಬೇರೆ ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಥವಾ ಏನೋ ಬೊಜ್ಜು ಕಡಿಮೆ ಮಾಡೋಕ್ಕೆ ಕೆಲವು ಸಲ ಸರ್ಜರಿ ಮಾಡಿನೂ ಕಮ್ಮಿ ಆಗಿರ್ತದೆ ಬಾಡಿ ಅಂತ ಏನೋ ಅಂತ ಅನ್ನೋಣ, ಅದರಿಂದ ಏನೇನು ಸೈಡ್ ಇಫೆಕ್ಟ್ಗಳಾಗುತ್ತೆ? ಸೊ ಇವಾಗ ನಾನು ಹೇಳಿದ್ನಲ್ಲ GLP-1 ಅನಲಾಗ್ಸ್ ಅಂತ, ಇದರಲ್ಲಿ GLP-1 ಅನಲಾಗ್ಸಲ್ಲಿ ಆಲ್ಮೋಸ್ಟ್ ನಮಗೆ ವೆಯ್ಟ್ ಅಟ್ಲೀಸ್ಟ್ ಅಪ್ ಟು 15 to 20% ತನಕನೂ ವೆಯ್ಟ್ ಕಮ್ಮಿ ಆಗಿದೆ ಅಂತ ಬಂದಿದೆ ಎಲ್ಲ ಸ್ಟಡೀಸ್ ಪ್ರಕಾರ, ಪ್ಲಸ್ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಪ್ರಕಾರ. ಸೊ ಇದಲ್ದೇ ಬೇರಿಯಾಟ್ರಿಕ್ ಸರ್ಜರಿ ಅಂತ ನೀವು ಹೇಳಿದ್ರಲ್ಲ, ಅದರಲ್ಲೂ ಕೂಡ ಅಪ್ ಟು 27 to 30% ತನಕನೂ ವೆಯ್ಟ್ ಕಮ್ಮಿ ಆಗಿರುತ್ತೆ. ಸೊ ಇವಾಗ ಬೇರಿಯಾಟ್ರಿಕ್ ಸರ್ಜರಿನಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಬರೀ ಅಂದರೆ ಕರುಳಿಂದು ಒಂದು ಭಾಗನ ತೆಗಿತಾ ಇದ್ದಾರೆ, ಬಟ್ ಅದು ನಮ್ಮದು ಆಪಟೈಟ್ ಸೆಂಟರ್ ಮೇಲೆ ಆ್ಯಕ್ಟ್ ಮಾಡಲ್ಲ. ಹಾಗಾಗಿ ಒಂದು 5 ವರ್ಷ ಆದಮೇಲೆ ಮತ್ತೆ ತೂಕ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ವೆರಾಸ್ ಈ ಮೆಡಿಸಿನ್ಸ್ಗಳು ಆಪಟೈಟ್ ಸೆಂಟರ್ ಮೇಲೂ ಆ್ಯಕ್ಟ್ ಮಾಡೋದ್ರಿಂದ, ನಮ್ಮ ರಿವಾರ್ಡ್ ಸೆಂಟರ್ ಮೇಲೂ ಆ್ಯಕ್ಟ್ ಮಾಡೋದ್ರಿಂದ ಈ ಥರ ಪ್ರೋಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು ಅವೆಲ್ಲ ತಗೊಳ್ಳೋದು ಕೂಡ ಕಮ್ಮಿ ಆಗುತ್ತೆ ಈ ಮೆಡಿಸಿನ್ಸಿಂದ.
ಬಟ್ ಈ ಮೆಡಿಸಿನ್ಸ್ ನ ಸ್ಟಾಪ್ ಮಾಡಿದ್ರೆ ಡೆಫಿನೆಟ್ಲಿ ವೇಟ್ ಜಾಸ್ತಿ ಆಗೇ ಆಗುತ್ತೆ. ಹೌದು ಅಲ್ವಾ? ಎಷ್ಟೋ ಸಲ ಹೇಳ್ತಾರೆ ನೋಡಿ, ತುಂಬಾ ಎಕ್ಸರ್ಸೈಸ್ ಮಾಡ್ತಿದ್ರು ಮೊದಲು, ಈಗ ಬಿಟ್ಬಿಟ್ಟಿದ್ದಾರೆ ನೋಡಿ ಹೆಂಗ್ ಗುಂಡ್ಗುಂಡ್ಗೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಈ ಅಂದ್ರೆ ಮಾಡ್ಲಿಕ್ಕೆ ಹೋದ್ರೆ ಮಾಡ್ತಾನೆ ಇರಬೇಕು, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಅಂದರೆ ಆರೋಗ್ಯದ ಸಮಸ್ಯೆ ಹೆಂಗಂದರೆ ಕೆಲವೊಬ್ರು ಮಾನಸಿಕವಾಗಿ ಇಲ್ಲ ಅದು ಶುರು ಮಾಡಿದರೆ ಶುರು ಮಾಡಲೇಬೇಕು, ಜಿಮ್ಮಿಗೆ ಹೋದರೆ ಜಿಮ್ಮಿಗೆ ಹೋಗ್ತಾನೆ ಇರಬೇಕು, ಇಲ್ಲಾಂದರೆ ಬಾಡಿ ಶೇಪ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಅಂತ. ಅದೆಲ್ಲ ಮಿಸ್ಕನ್ಸೆಪ್ಷನ್ನು. ಸೊ ಎಕ್ಸಸೈಸ್ ಮಾಡೋದು ತುಂಬ ಮುಖ್ಯ. ಒಂದೊಂದ್ಸತಿ ಯಾವ್ದಾದ್ರು ಬ್ಯುಸಿ ಲೈಫ್ ಸ್ಟೈಲು ಆ ಥರ ಏನಾದ್ರು ಇದ್ದಾಗ ಆಗದೆ ಇರ್ಬೋದು. ಹಾಗಂತ ಒಂದ್ಸತಿ ಶುರು ಮಾಡಿದ್ರೆ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಮಾಡ್ತಾನೇ ಇರಬೇಕು, ಸ್ಟಾಪ್ ಮಾಡೋಕ್ಕಾಗದೇ ಇಲ್ಲ ಆ ಥರ ಏನಿಲ್ಲ. ಎಕ್ಸಸೈಸ್ನ ಕಂಟಿನ್ಯೂಸ್ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಹೇಗೆ ನಾವು ಬ್ರಷ್ ಮಾಡ್ತೀವೋ, ಹೇಗೆ ಸ್ನಾನ ಮಾಡ್ತೀವೋ ಅದೇ ಥರ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಪ್ಲಸ್ ನೀವು ಕೇಳಿದ್ರಲ್ಲ ಈ ಥರ ಸೈಡ್ ಎಫೆಕ್ಟ್ಸ್, ಈ ಮೆಡಿಸಿನ್ಸಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಹೌದು, ಇದು ಮೆಡಿಸಿನ್ಸಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಒಂದು ಸ್ವಲ್ಪ ವಾಂತಿ ಆಗ್ಬೋದು, ಅಥವಾ ಹೊಟ್ಟೆ ಉಪ್ತನ ಆಗ್ಬೋದು, ಅಥವಾ ಹೊಟ್ಟೆ ತುಂಬಿದ ಭಾವನೆ ಕೂಡ ಕಂಡುಬರುತ್ತೆ. ಸೊ ಇದರಿಂದ ಸ್ವಲ್ಪ ಸೀರಿಯಸ್ ಸೈಡ್ ಎಫೆಕ್ಟ್ಸು ಕೂಡ ಇದೆ. ಒಂದು ಪ್ಯಾನ್ಕ್ರಿಯಾಟೈಟಿಸ್ ಅಂತ ನಾವು ಹೇಳ್ತೀವಿ, ಅಂದರೆ ಪ್ಯಾನ್ಕ್ರಿಯಾಸ್ದು ಇನ್ಫ್ಲಮೇಷನ್ ಆಗುತ್ತೆ. ಸೊ ಇನ್ನೊಂದು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್, ಅಂದರೆ ಕರಳಿನ ಮೊಟಿಲಿಟಿ ಕೂಡ ನಿಧಾನ ಆಗಿ ಸ್ಲೋ ಮಾಡುತ್ತೆ ಈ ಮೆಡಿಸಿನ್ಸು. ಸೊ ಇದು ಇವೆರಡೂ ಕೂಡ ಸೀರಿಯಸ್ ಕಂಡೀಷನ್ನು. ಎರಡಕ್ಕೂ ಕೂಡ ICUನಲ್ಲಿ ಒಂದೊಂದ್ಸತಿ ಅಡ್ಮಿಷನ್ ಬೇಕಾಗ್ಬೋದು. ಸೊ ಹಾಗಾಗಿ ಈ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೈದ್ಯಕೀಯ ಸಲಹೆ ತಗೊಂಡೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಪ್ಯಾನ್ಕ್ರಿಯಾಟೈಟಿಸ್ ಆಗಲಿ ಅಥವಾ ಇನ್ನೊಂದು ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ, ಆ ಥರ ತೊಂದರೆ ಇರೋರಿಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್ ಇರೋರಿಗೆ ಈ ಮೆಡಿಸಿನ್ಸ್ನ ನಾವು ಯೂಶಲಿ ಪ್ರಿಸ್ಕ್ರೈಬ್ ಮಾಡಲ್ಲ. ಹಾಗಾಗಿ ವೈದ್ಯಕೀಯರ ಸಲಹೆ ತಗೊಂಡೇ ಈ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡ್ದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ಗಳು ಮಾಡ್ತಾ ಇರಬೇಕು. ಅದು ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ನಮ್ಮ ಚಿಂತನಾ ಶೈಲಿ, ಚಿಂತನೆ ಮಾಡೋ ರೀತಿಯಲ್ಲಿ ಕೂಡ ಬದಲಾವಣೆ ಆಗಬೇಕಾಗತ್ತೆ. ಆಶಾವಾದ ಇರಬೇಕು. ಆಮೇಲೆ ಎಲ್ಲವೂ ಗುಣ ಆಗತ್ತೆ, ನನಗೇನು ಸಮಸ್ಯೆ ಇಲ್ಲ ಅಂತ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದರೆ ಈ ಡಯಾಬಿಟಿಸ್ ಆಗಲಿ, ಒಬೆಸಿಟಿ ಆಗಲಿ, ಬೊಜ್ಜುತನ ಆಗಲಿ, ಇವು ಯಾವ ರೋಗಗಳಲ್ಲ. ರೋಗಗಳು ಅಂತ ಹೇಳಕ್ಕಾಗಲ್ಲ. ನೀವೇ ಹೇಳ್ತೀರಿ, ಡಾಕ್ಟರ್ಸ್ಗಳೆಲ್ಲ ತುಂಬ ಒಂದು ಆತ್ಮಸ್ಥೈರ್ಯ ತುಂಬ್ತೀರಿ ನೀವು ಬಂದಾಗ, ಹಾಗೇನು ಸಮಸ್ಯೆ ಅಲ್ಲ, ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕೇಳಿದ್ದೆ ನಾನು, ಈ ಡಯಾಬಿಟಿಸ್ ಇವತ್ತು ಬಂತು ಅಂತ ಗೊತ್ತಾದ್ರೆ ಅವತ್ತಿಂದ 100 ವರ್ಷದ ತನಕ ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾರೆ. ಹೌದು, ಡೆಫಿನೆಟ್ಲಿ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಈಗ 50ನೇ ವರ್ಷಕ್ಕೆ ಬಂದಾಗ ನಿಮಗೆ 150 ಬದುಕಲ್ಲ, ಆರಾಮಾಗಿ ಅದನ್ನು ಮ್ಯಾನೇಜ್ ಮಾಡ್ಬೋದು. ಹಂಗಂತೇಳಿ ಸುಮ್ಮನೆ ಕೂತಲ್ಲಿ ಮ್ಯಾನೇಜ್ ಆಗಲ್ಲ. ಡಾಕ್ಟರ್ ಹೇಳೋದನ್ನು ಕೇಳಬೇಕು, ಎಕ್ಸರ್ಸೈಸ್ ಮಾಡಬೇಕು, ಆಹಾರ ತಿನಿಸು ಅದರ ರೀತಿ ರಿವಾಜದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಒಳ್ಳೆಯ ಆರೋಗ್ಯವಂತ ಜೀವನ ನಡೆಸಿದರೆ ಖಂಡಿತವಾಗಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಬೋದು ನಾವು. ಕಟ್ಟ ಕಡೆಯಲ್ಲಿ ನೀವು ಏನು ಸಲಹೆ ನೀಡ ಬಯಸ್ತೀರಾ? ಸೊ ಆಹಾರ ನಿಯಂತ್ರಣ, ವ್ಯಾಯಾಮ, ಒತ್ತಡ ನಿಯಂತ್ರಣ ಪ್ಲಸ್ ಉತ್ತಮ ನಿದ್ರೆ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್. ಬೊಜ್ಜು ಕರಗುವಿಕೆ ಪ್ಲಸ್ ಮಧುಮೇಹ ನಿಯಂತ್ರಣಕ್ಕೆ ಪ್ಲಸ್ ಹೃದಯ ರೋಗ ಮತ್ತು ಸ್ಟ್ರೋಕ್ ಅಂತ ಸಮಸ್ಯೆಗಳನ್ನ ನಾವು ತಡೆಗಟ್ಟಬೇಕು ಅಂತಂದರೆ ಈ ಎಲ್ಲದೂ ಮಾಡೋದು ತುಂಬ ಮುಖ್ಯ. ಪ್ಲಸ್ ಒಬೆಸಿಟಿಗೆ ಈಗ GLP-1 ಅನಲಾಗ್ಸ್, GIP ಅನಲಾಗ್ಸ್ ಅಂತ ಬಂದಿದೆ. ಈ ಮೆಡಿಸಿನ್ಸ್ ಕೂಡ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಸರಿಯಾದ ಪೇಷಂಟಲ್ಲಿ ಕರೆಕ್ಟಾಗಿರೋ ಪೇಷಂಟ್ ಪ್ರೊಫೈಲ್ನ ನಾವು ನೋಡಿಕೊಂಡು ಈ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡೋದು ತುಂಬ ಮುಖ್ಯ. ಈ ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಜಾಗತಿಕ ಮಟ್ಟದಲ್ಲಿ ಬೊಜ್ಜು ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಅನ್ನೋ ಮಾತನ್ನು ಬೇರೆಯವರು ಹೇಳಬಾರ್ದು. ಮತ್ತು ಡಯಾಬಿಟಿಸ್ಸು ಇವತ್ತು ಸದ್ಯಕ್ಕೆ ಜಾಸ್ತಿ ಇದೆ, ಅದು ಕೂಡ ಅದರಿಂದ ಹೊರಗೆ ಬರಬೇಕಾಗಿದೆ. ಈ ದೇಶದಲ್ಲಿ ತಾವು ತುಂಬ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.